ನಮ್ಮ ಮಕ್ಕಳು ಈ ದೇಶದ ಸಾಂಪ್ರದಾಯಿಕ ಟೆಕ್ಸ್ಟ್ ಗಳನ್ನು ಓದಬೇಕು. ಇಟ್ಸ್ ನಾಟ್ ಜಸ್ಟ್ ದಿ jurisprudence. It is not just the major judgments that the Supreme Court has passed away. You also have to do certain things so that you understand your society. Remember what I'm saying. ಇಡೀ ನಮ್ಮ ಗ್ರಂಥಗಳು, ಪರ್ಟಿಕ್ಯುಲರ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ, ಅದು ಯಾಕೆ ಅರ್ಥಶಾಸ್ತ್ರ ಅಂತ ನಾನು ನಿಮ್ಗೆ ಹೇಳ್ತೇನೆ. ಜಸ್ಟ್ ವೈ ಟು ಗಿವ್, ಯಾಕೆ ನಾನು ಟ್ಯಾಕ್ಸ್ ಕೊಡಬೇಕು, ಅದೊಂದು ಅದ್ಭುತವಾದ ಕಲ್ಪನೆ ಇದೆ. ಪುಸ್ತಕ ನಂಬರ್ 3, third book of the 15 books, third book of Kautilya gives us an explanation. It was very seriously implemented. ಬಹಳ ಸಿಸ್ಟಮ್ಯಾಟಿಕ್ ಆಗಿದೆ. ನೀವು ಯಾಕೆ ಕೊಡಬೇಕು ಅಂತಂದ್ರೆ ಬಿಕಾಸ್ ಯು ಹ್ಯಾವ್. ವಾಟ್ ವಂಡರ್ಫುಲ್ ರಿಲಿಜಿಯಸ್ ಐಡಿಯಾ ಇಟ್ ಈಸ್. ನೀವು ದಯವಿಟ್ಟು ಕೊಡಿ, ಯಾಕಂತಂದ್ರೆ ನೀವು ಕೊಡುವಷ್ಟು ಶಕ್ತಿ ನಿಮಗಿದೆ ಅದು. ಹಾಗಾಗಿ ಕೊಡಿ. ನೀವು ಯು ಹ್ಯಾವ್ accommodated, that's why you give. Look at this whole idea of being very normative and being very value laden. You give because you have. You give because you have accumulated. ಇವಾಗ ಮುಂದೆ ಹೋಗ್ತಾ ನೋಡಿ ಅದನ್ನ, ನಿಮಗೆ you have because you have. You have what you have, which is very important. It is because you have. ನಮ್ಮಲ್ಲಿರೋ ಎಲ್ಲ ಸವಲತ್ತುಗಳನ್ನು ಬಳಸ್ಕೊಳ್ಳಿಕ್ಕೆ ಆಗಾಗಿದೆ. You give because you are blessed to give. ಕೌಟಿಲ್ಯ ಬರೀತಾರೆ ಆವಾಗಲೇ. ಈಗ ನಾವು ದೇವರು ಬಿಟ್ಟು ಮಾತಾಡ್ತಾ ಇದ್ದೀವಿ. ಆಗಿನ ಕಾಲದ ನೈತಿಕತೆ ನೋಡಿ, ಆಗಿನ ಕಾಲದ ಬಹಳ ಗಂಭೀರವಾದ ಅಂಶ ನೋಡಿ. You give because you are blessed to give. You give because it is part of your culture. ಸಂಸ್ಕೃತಿಯ ಭಾಗ ಅದು. ಹಾಗಾಗಿ ನೀವು ಕೊಡಿ. ನೀವು ಬೆಳೀರಿ, ಇನ್ನೊಬ್ಬರು ಬೆಳೀರಿ ಅಂತ ನಾವು ಆಗಾಗ ಹೇಳ್ತಿರ್ತೀವಲ್ಲ. ಸರ್ವ ಜನರ ಎಲ್ಲರ ಬೆಳವಣಿಗೆ ಅಂತ ನಾವು ಮಾತಾಡ್ತೀವಿ ಗೊತ್ತು. ಅದಕ್ಕೆ ಸಂಬಂಧಪಟ್ಟ ಮಾತಲ್ಲ ಇದು, ಯಾವತ್ತೂ ಜನರೇಟ್ ಆದ ಮಾತು. You give because your giving has benefited your kids and kids. ಎಂತ ಅದ್ಭುತ. ನನ್ನ ಕುಟುಂಬಕ್ಕೆ ಒಳ್ಳೇದಾಗುತ್ತೆ, ನನ್ನೆಲ್ಲ ನೆರೆಕೆರೆಯವ್ರಿಗೆ ಒಳ್ಳೇದಾಗುತ್ತೆ, ನನ್ನ ಸಂಬಂಧದವ್ರಿಗೆ ಒಳ್ಳೇದಾಗುತ್ತೆ. ಹಾಗಾಗಿ ಕೊಡಿ. ಏನ್ ಕೊಡಿ? ಟ್ಯಾಕ್ಸ್ ಕೊಡಿ. ಕೌಟಿಲ್ಯನ ಸ್ಟೇಟ್ ಹೇಗಿತ್ತು ಅಂತಂದ್ರೆ, ಅದು ಹೇಗಿತ್ತು ಅಂತ ನೆಕ್ಸ್ಟ್ ನಿಮ್ಗೆ ಹೇಳ್ತೇನೆ. ಅದು ಅಷ್ಟು ಬಹಳ ಇಂಪಾರ್ಟೆಂಟ್. ಯು ಗಿವ್ ಬಿಕಾಸ್ ರಿಮೆಂಬರ್ your peace is assured to you. ಟ್ಯಾಕ್ಸ್ ಕೊಟ್ರೆ ಏನಾಗುತ್ತೆ ಇವತ್ತು? ಟ್ಯಾಕ್ಸ್ ಕೊಟ್ರೆ ನಿಮ್ಗೆ ಶಾಂತಿ ದೊರಕುತ್ತೆ, ನೆಮ್ಮದಿ ದೊರಕುತ್ತೆ. ನಾನು ಇದನ್ನ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆರ್ಬಿಟ್ರರಿ ಅರೆಸ್ಟ್ ಸುಪ್ರೀಂ ಕೋರ್ಟ್ ಏನ್ ತಪ್ಪಿದೆ ಅದರಲ್ಲಿ? I don't think that there is any wrong. We were discussing with my friend, what is wrong with it? Arbitrary arrest. My friend, an expert in this area, will tell, sir, you're encroaching the human rights space. ಹೌದು, ತಪ್ಪು ಮಾಡಿದವರಿಗೆ ಶಿಕ್ಷೆ ಯಾಕೆ ಕೊಡಬಾರ್ದು? ಶಿಕ್ಷೆ ಯಾವ ರೀತಿ ಕೊಡಬೇಕು ಅನ್ನೋದು ಚರ್ಚೆ ಆಗಬೇಕು. ಐ ಆಮ್ ಶೂರ್ ಇಟ್ ಡಸ್ ದಿಸ್. ಆದ್ರೆ ಅಲ್ಲೊಂದು ಮಾತಿದೆ ಕೇಳಿ, ನಿಮಗೆ ಶಾಂತಿ ಸಿಗುತ್ತೆ. ಶಾಂತಿ ಅಂತಂದ್ರೆ ನಾವು ಇವತ್ತು ಪರ್ಸ್ಯೂ ಮಾಡುವ ಶಾಂತಿ ಅಲ್ಲದೆ ಇರ್ಬೋದು. I have no problem. I have no fear. I don't want to get afraid of police or income tax, ED, whatever. Why should I get afraid when I have not committed mistake? ಇದು ಕೌಟಿಲ್ಯ ಅರ್ಥಶಾಸ್ತ್ರದ ಅತ್ಯಂತ ಪ್ರಮುಖ ತಿರುಳು ಅಂತ ನಾನು ತಿಳ್ಕೊಂಡಿದ್ದೀನಿ. My friend explained. To remember the past. ಎಷ್ಟು ಚೆನ್ನಾಗಿದೆ ನೋಡಿ ಕೌಟಿಲ್ಯ ಅರ್ಥಶಾಸ್ತ್ರದ ಒಂದು ತಿರುಳನ್ನ, ಆ ಇಡೀ ಅಂಶಗಳನ್ನ ನಾನು ನಿಮ್ಗೆ ಮಾತಾಡ್ತೇನೆ. ಕೌಟಿಲ್ಯ ಒಂದ್ ಕಡೆ ಹೀಗೆ ಬರೆಯುವಾಗ ಹೇಳ್ತಾನೆ, ನಮ್ಮಲ್ಲಿ ಸುಮಾರು ಜನ ಆ ಕಡೆ ಈ ಕಡೆ ಮೂವ್ ಮಾಡ್ತಾರೆ, ಹೋಗ್ತಿರ್ತಾರೆ. ನೀವು ಇವರನ್ನು ನೊಮ್ಯಾಡಿಕ್ಸ್ ಅಂತ ಕರೀತೀರಿ, ಜಿಪ್ಸಿಗಳು ಅಂತ ಕರೀತೀರಿ. ಕೌಟಿಲ್ಯ ಟೆಲ್ಸ್ ದಿ ಕಿಂಗ್ that you ask them to settle in a place. ಪ್ರತಿಯೊಬ್ಬರಿಗೂ ಮನೆ ಕಟ್ಟಿಕೊಡಿ. You build a house to everybody. It is compulsory that the job of the state is to give accommodation to everybody. ಯಾವಾಗ ಒಂದು ಮನೆ ಕೊಡ್ತಿರೋ, ಯಾವಾಗ ಒಂದು ಫ್ಯಾಮಿಲಿ ಸೆಟಲ್ ಆಗುತ್ತೋ, ಅವರು ಕೆಲಸ ಮಾಡ್ತಾರೆ, ಅವರು ಪ್ರೊಡ್ಯೂಸ್ ಮಾಡ್ತಾರೆ, ಮತ್ತು ಅವರ ಪ್ರೊಡಕ್ಷನ್ ಇಂದ ಸರ್ಕಾರಕ್ಕೆ ಲಾಭ ಆಗುತ್ತೆ. ಅವರು ಟ್ಯಾಕ್ಸ್ ಕೊಡ್ಬೇಕಾಗುತ್ತೆ. ಅವ್ರು ಬರೀತಾರೆ, ಯಾರು ಕೆಲಸ ಮಾಡ್ತಾರೋ, ನೀವು ಸೋಷಿಯಲಿಸಂ ಓದಿದ್ರಿ ಕೊನೆಗೆ, ಮತ್ತು ನಂತರ ಮಾರ್ಕ್ಸಿಸಂ ಓದಿದ್ರಿ, ಯಾರು ಕೆಲಸ ಮಾಡ್ತಾರೋ ಅವ್ರು ಮಾತ್ರ ತಿನ್ಲಿಕ್ಕೆ ಅರ್ಹರು. ಕೆಲಸ ಯಾಕೆ ಮಾಡ್ಬೇಕು ಅಂತಂದ್ರೆ, ನೀವು ಕೆಲಸ ಮಾಡಿದ್ರೆ ರಾಜ್ಯದ ಬೊಕ್ಕಸ ಇನ್ಕ್ರೀಸ್ ಆಗುತ್ತೆ. The treasury gets benefited because you work. ಪ್ರತಿಯೊಂದು ಕೆಲಸದ ಮೇಲೆ ಟ್ಯಾಕ್ಸ್ ಇತ್ತು. ಪ್ರತಿಯೊಂದು ಕೆಲಸಗಾರರು ಒಂದಲ್ಲ ಒಂದು ರೀತಿಯಲ್ಲಿ ಟ್ಯಾಕ್ಸ್ ಕೊಡಬೇಕಾಗಿತ್ತು. ಮಣ್ಣಿನ ಮಡಿಕೆ ಮಾಡೋನು ಮಣ್ಣಿನ ಮಡಿಕೆ ಕೊಡಬೇಕಾಗುತ್ತೆ. ಅರ್ದನ್ ಪಾಟ್ ಬರೀತಾರೆ ಶಾಸ್ತ್ರಗಳು, ಅರ್ದನ್ ಪಾಟ್ ಕೊಡ್ತಾ ಇದ್ರಂತೆ. ಯಾಕಂದ್ರೆ ಒಂದೊಂದು ಅರ್ದನ್ ಪಾಟ್ ಕೊಡುವಾಗ ಮಣ್ಣಿನ ಮಡಿಕೆ ಮಾಡೋನು, a pot was giving not money but a pot. A cobbler used to give a slipper. It's ಬ್ಯೂಟಿಫುಲ್ ಆಗಿತ್ತು ಇದು. ಯಾಕಂತಂದ್ರೆ ಹಾಗೆ ಮಾಡಿದ್ರೆ ಎಕ್ಸ್ಚೆಕರ್ ಆಗುತ್ತೆ ಅಂತ ಹೇಳಿ ಕೌಟಿಲ್ಯ ಯಾಕೆ ಬರೀತಾ ಇದೆ ಅಂತಂದ್ರೆ, ಸ್ಟೇಟ್ ನ ಪ್ರತಿಯೊಂದು ಕೆಲಸವು ದೇವರ ಆಶೀರ್ವಾದದಿಂದ ನಡೆಯೋದು ಇಲ್ಲ. ರಿಮೆಂಬರ್, ದೇವರ ಆಶೀರ್ವಾದ ಬೇರೆ, ನಿಮ್ಮ ನುಡಿಸಿರೋ
ಯಾವುದೇ ಕಾರಣಕ್ಕಾಗಿ ಒಂದು ಸಂಸ್ಥೆ ದೇವರ ಆಶೀರ್ವಾದದ ನಡೆಯುವುದಿಲ್ಲ. ಅದು ನಡಿಬೇಕು ಅಂತಾದ್ರೆ ಅದಕ್ಕೆ ಹಣಕಾಸು ಬೇಕಾಗುತ್ತೆ. ಹಾಗಾಗಿ ಹಣಕಾಸು ಸಂಪಾದನೆ ಮಾಡುವುದು ರಾಜ್ಯದ ಆದ್ಯ ಕರ್ತವ್ಯ. I don't see any political text talking about these languages. What a wonderful text it is. ಈ ದೇಶದಲ್ಲಿ ಇವತ್ತು ನೀವು ಟ್ಯಾಕ್ಸ್ ಕೊಡುವುದನ್ನು ನಿಲ್ಲಿಸಿ, ಅದೊಂದು 5 ವರ್ಷ ನಾವು ಟ್ಯಾಕ್ಸ್ ಕೊಡುವುದಿಲ್ಲ ಅಂತ ನೀವು ಒಂದು ಪ್ರತಿಭಟನೆ ಮಾಡಿ, ನಾವು ನಾನ್ ಕೋಆಪರೇಷನ್ ಮೂವ್ಮೆಂಟ್ ಗಾಂಧೀಜಿಯವರು ಮಾಡಿ ನೀವು ಏನಾಗುತ್ತೆ ನೋಡೋಣ. ಒಂದು ಹುಲ್ಲು ಕಡ್ಡಿಯು ಈ ದೇಶದಲ್ಲಿ ಅಲುಗಾಡುತ್ತಿಲ್ಲ. ಅಂದ್ರೆ ಈ ದೇಶದ ಟ್ಯಾಕ್ಸ್ಗೆ, ನೀವು ಕೊಡುವ ಟ್ಯಾಕ್ಸ್ಗೆ, ನೀವು ಕೊಡುವ ರಿಟರ್ನ್ಸ್ಗೆ, ನೀವು ಕೊಡ್ತಿರುವ ದಾನಕ್ಕೆ ಅದನ್ನ ಆಗು ಕರೀರಿ. ಕಾರಣಕ್ಕೆ ಅಷ್ಟು ಪವರ್ ಇದೆ. ಯಾಕಂತಂದ್ರೆ ಅದು ಈ ದೇಶವನ್ನ ಹಿಡಿದಿಟ್ಟಿದೆ. ಈ ದೇಶದ ಬದುಕನ್ನ, ಈ ದೇಶದ ಜೀವನವನ್ನ, ಲೈಫ್ ಅನ್ನ ಅದು ಆಕ್ಟಿವೇಟ್ ಮಾಡ್ತಾ ಇದೆ. ಹಾಗಾಗಿ ಟ್ಯಾಕ್ಸ್ ಅನ್ನ ಕೌಟಿಲ್ಯ ಹೇಳಿದಾಗೆ, ನಮ್ಮ ಸಂಪ್ರದಾಯ ಹೇಳುವಾಗೆ ಮೌಲ್ಯ ಅಂತ ಕನ್ಸಿಡರ್ ಮಾಡಬೇಕೆ ಹೊರತು ಅದನ್ನ ಒಂದು ಬಹಳ ದೊಡ್ಡ ಒಂದು ಲಯಬಿಲಿಟಿ ಅಂತ ಯಾವುದು ಸಹ ಕನ್ಸಿಡರ್ ಮಾಡಬಾರ್ದು. ಹಾಗೆ ಕನ್ಸಿಡರ್ ಮಾಡೋದ್ರಿಂದಲೇ ಮತ್ತು ಹಾಗೆ ತೀರ್ಮಾನ ಮಾಡಿಕೊಂಡಿರೋದ್ರಿಂದಲೇ ನಮ್ಮ ಸ್ವರೂಪವೇ ಬದಲಾಗಿರುವುದರಿಂದ ವಿ ಟೆಂಡ್ ಟು ಇವೇಸ್ ಟ್ಯಾಕ್ಸ್ ಪೇಯಿಂಗ್. 10 ಲಕ್ಷವನ್ನ 100 ರೂಪಾಯಿ ಮಾಡ್ತೀವಿ, ಏನು ಮಾಡ್ತೀವಿ. ಹಾಗಾಗಿ ಯುವರ್ ಕ್ರಿಯೇಟಿವಿಟಿ ಹ್ಯಾಸ್ ಬಿಕಮ್ not to give the exact data. Your creativity is to conceal the matter. Your creativity is to hide the truth. ಏನ್ ಪನಿಷ್ಮೆಂಟ್ ಕೊಡಬೇಕು ನಿಮಗೆ? ಕೌಟಿಲ್ಯದ ಬಹಳ ದೊಡ್ಡ ಮಾತು ಇದೆ. ಈಗಾದ್ರೆ ಸುಪ್ರೀಂ ಕೋರ್ಟ್ ಹೇಳುವ ಮಾತನ್ನ ನಮ್ಮ ಸ್ನೇಹಿತರು ನಿಮ್ ಜೊತೆ ಚರ್ಚೆ ಮಾಡ್ತಾರೆ. ಈಗಾದ್ರೆ ಯಾವ ತರ ನಿಮಗೆ ಪನಿಷ್ಮೆಂಟ್ ಕೊಡಬೇಕು? ಕೌಟಿಲ್ಯನಿಗೆ ನೀವು ಏನೋ ಒಂದು ಕಡೆ ಅಡಲ್ಟರಿ ಮಾಡಿದ್ರಿ, ನೋ ಪ್ರಾಬ್ಲಮ್, ಡೋಂಟ್ ವರಿ ಅಬೌಟ್ ಇಟ್, ಬಿಕಾಸ್ ಅಡಲ್ಟರಿ ಇಸ್ ಅ ಕಾಮನ್ ಪ್ರಾಬ್ಲಮ್. ಎಷ್ಟು ಚೆನ್ನಾಗಿದೆ ನೋಡಿ. I have stolen some money from you, from your pocket, because I wanted to buy something. No problem. You have a very, very minute punishment. I've also stolen your cloth. He wears a very good shirt, I've stolen it. Even he has a nice pen, I've stolen it. ಅದಕ್ಕೆಲ್ಲ ಬಹಳ ಸ್ಪೆಸಿಫಿಕ್ ಆದ ಪನಿಷ್ಮೆಂಟ್ ಇದೆ. ಕೌಟಿಲ್ಯನ ಅರ್ಥಶಾಸ್ತ್ರದ 3 ಮತ್ತು 4ನೇ ಪುಸ್ತಕ, ಮಕ್ಕಳ ದಯವಿಟ್ಟು ಓದಿ. 3 ಮತ್ತು 4ನೇ ಪುಸ್ತಕ 15ರಲ್ಲಿ 4ನೇ ಪುಸ್ತಕದಲ್ಲಿ ಪನಿಷ್ಮೆಂಟ್ ಹೇಗಿದೆ ಅಂತಂದ್ರೆ, ಪನಿಷ್ಮೆಂಟ್ ಆರ್ಡರ್ನ ರ್ಯಾಂಕ್ ಮಾಡಿಟ್ಟಿದ್ದಾರೆ. There's a first, punishment. What is the serious punishment for you for not paying anyone, for not doing this? Is if you have not paid tax. ಅಂತ ಅದ್ಭುತವಾದ ಸೀರಿಯಸ್ ಪ್ರಾಬ್ಲಮ್ ನೋಡಿ. ನಮ್ಮ ಸುಪ್ರೀಂ ಕೋರ್ಟ್ ನ ಜಡ್ಜ್ಗಳು ಬಹುಶಃ ಇವತ್ತು ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸ್ತಾ ಇದ್ದಾರೆ. ನಮ್ಮ ಸುಪ್ರೀಂ ಕೋರ್ಟ್ ಲಾಯರ್ಗಳು, ಜಡ್ಜ್ಗಳು ಈ ಸರಿ ಇಡೀ ನಮ್ಮ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ ಈ ದೇಶದ ಚರಿತ್ರೆಯನ್ನ ಕನೆಕ್ಟ್ ಮಾಡ್ತಾ ಇದೆ. ನಮ್ಮ ದೇಶದ ಚರಿತ್ರೆಗೆ ಒಂದಷ್ಟು ಅರ್ಥ ಸಿಗ್ತಾ ಇದೆ. ಹಾಗಾಗಿ ಇವತ್ತು ಅದು ಏನ್ ಮಾಡ್ತಾ ಇದೆ ಅಂತಂದ್ರೆ, your crime, not this murdering or whatever, that is also crime, but your crime where you have evaded your tax paying is the most serious offense as well. ಅಣ್ಣ, ಅದು ನೋಡುತ್ತೆ ನಿಮ್ಗೆ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ, ಅದು ಹಾಗೆ ಹೇಳುತ್ತೆ ಅದು. ಹಾಗಾಗಿ ಬಹಳ ದೊಡ್ಡ ಕ್ರೈಮ್ ಅಂತ ಕನ್ಸಿಡರ್ ಮಾಡಿ. Just to stop this. What is state, what is whisking? Most of my students are here. I think some of the students have seen. ನಿಮ್ಗೆ ರಾಜ್ಯ ಅಂದ್ರೆ ಏನು, ಕಿಂಗ್ ಅಂದ್ರೆ ಏನು ಅನ್ನೋದಕ್ಕೆ ಅದ್ಭುತವಾದ ಕೊಡುತ್ತೆ. ಯಾಕೆ ನೀವು ಈ ಮೌಲ್ಯವನ್ನ ಕನ್ಸಿಡರ್ ಮಾಡಬೇಕು? ಟ್ಯಾಕ್ಸ್ ಪೇಯಿಂಗ್ ಯಾಕೆ? ದೇವರು ನಿಮ್ಮನ್ನು ಉಳಿಸಿದ್ದಾನೆ, ಕೌಟಿಲ್ಯ ಬರೀತಾನೆ. ಹಾಗಾಗಿ ನೀವು ರಾಜ್ಯವನ್ನ ದೇವರು, ದೇವಸ್ಥಾನ ಅಂತ ಹೋಲಿ ಪ್ಲೇಸ್ ಅಂತ ಕನ್ಸಿಡರ್ ಮಾಡಬೇಕು. ಇಟ್ಸ್ ಜಸ್ಟ್ ಹೋಲಿ ಪ್ಲೇಸ್ ಫಾರ್ ಯು. Don't simply do any other thing. You consider the state as a holy place. ಇದು ಕ್ರಿಶ್ಚಿಯನ್ ಥಿಯಾಲಜಿ ಅಲ್ಲ. Please don't mistake me. I'm not trying to tell anything about Western here. ರಾಜ್ಯ ನಮಗೆ ದೇವರ ತರ ಇದ್ದಾರೆ ಮತ್ತು ರಾಜ್ಯವನ್ನ, ರಾಜ್ಯದ ನಾಯಕತ್ವ ಇಟ್ಟುಕೊಂಡಿರುವ ರಾಜ ನಮಗೆ ದೇವರ ತರ ಇದ್ದಾರೆ. ಹಾಗಾಗಿ ವಾಟ್ ಎವರ್ ಯು ಡೂ ಆಸ್ ಫಾರ್ ಸ್ಟೇಟ್ ಈಸ್ ಕನ್ಸರ್ನ್, you are paying to the God, you are returning to the God in the name of your contribution to. What a wonderful idea it is. ಇದನ್ನು ಓದ್ತಾ ಇದ್ದಾಗ ನಾನು ಅನಿಸಿದ್ದು, ನಾವು ಪೊಲಿಟಿಕಲ್ ಸೈನ್ಸ್ ಅನ್ನ ಮರುರಚನೆ ಮಾಡಬೇಕು. ಈ ದೇಶದ ಕಾನೂನನ್ನ ಮತ್ತೆ ಬರಿಬೇಕಾಗುತ್ತೋ ಅಂತ. ಈ ದೇಶದ ಕಾನೂನು ವಿದ್ಯಾರ್ಥಿಗಳಿಗೆ ನಾವು ಪಾಠ ಮಾಡುವಾಗ ಈ ದೇಶದ ಕಾನೂನನ್ನ ಯಾಕೆ ಹೇಳ್ಕೊಡ್ಬಾರ್ದು, ಅದನ್ನೂ ಯಾಕೆ ಹೇಳ್ಕೊಡ್ಬಾರ್ದು ಅನ್ನೋ ಒಂದು ಅಂಶ ನನಗೆ ಬಂದಿದೆ. ಹಾಗಾಗಿ ಕ್ರೈಮ್ ಅಂತ, ಬಹಳ ದೊಡ್ಡ ಕ್ರೈಮ್, ಪನಿಷ್ಮೆಂಟ್, ದಂಡ ಅಂತ ಪದ ಯೂಸ್ ಮಾಡ್ತಾನೆ ಕೌಟಿಲ್ಯ. ಏನು ಅತ್ಯಂತ ದೊಡ್ಡ ದಂಡ? ರಿಮೆಂಬರ್, ಟ್ಯಾಕ್ಸ್ ಇವೇಷನ್ ಇಸ್ ಅ ಗ್ರೇಟ್ ಸಿನ್. ಕ್ರೈಮ್, ಅದು ಬಹಳ ದೊಡ್ಡ ಪಾಪ. ನಮ್ಮಲ್ಲಿ ಈಗ ಯಾವ ಪಾಪ ಪ್ರತ್ಯಯ ನೋಡಿ, ನಮ್ಮಲ್ಲಿರೋ ಪಾಪ ಪ್ರತ್ಯಯಗಳನ್ನು ನೋಡ್ತಾ ಬನ್ನಿ. ಈ ಪಾಪ ಪ್ರತ್ಯಯಗಳಿಗಿಂತಲೂ ಅತ್ಯಂತ ಸೀರಿಯಸ್ ಪಾಪ ಪ್ರತ್ಯಯ ನ್ಯಾಯವಾಗಿ ನೀವು ಟ್ಯಾಕ್ಸ್ ಕೊಡಬೇಕು. ನ್ಯಾಯಯುತವಾಗಿ ಟ್ಯಾಕ್ಸ್ ಕೊಡೋದಂದ್ರೆ ಏನು? ಮೈ ಫ್ರೆಂಡ್ ವಿಲ್ ಕಮೆಂಟ್ ಟೆಲ್ ಯು. ಇದರ ವೇ ಆಫ್ ವೇರ್ ಯು ಪೇ ಟ್ಯಾಕ್ಸ್ ವಿಚ್ ಇಸ್ ಅಬ್ಸಲ್ಯೂಟ್ಲಿ ಲೀಗಲ್. ಒಂದು ಜುಡಿಷಿಯಸ್ ಆಗಿ ಟ್ಯಾಕ್ಸ್ ಪೇ ಮಾಡೋದಂದ್ರೆ ಏನು?
ಒಬ್ಬ ಆರ್ಡಿನರಿ ಗವರ್ಮೆಂಟ್ ಎಂಪ್ಲಾಯಿ ತಿಂಗಳು ಸಂಬಳ ತಗೊಂಡವನು ನಾನು ಎಷ್ಟೆಷ್ಟು ಟ್ಯಾಕ್ಸ್ ಅವಾಯ್ಡ್ ಮಾಡ್ಕೊಳಕ್ಕಾಗತ್ತೆ? ಸುಮ್ಮನೆ ಆಲೋಚನೆ ಮಾಡಿ. ನಾನು CA ಕಂಡಕ್ಟ್ ಮಾಡ್ತೀನಿ, ನಾನು ಸ್ನೇಹಿತರು ಕಂಡಕ್ಟ್ ಮಾಡ್ತೀನಿ, ಯಾವ್ಯಾವ ಬಾಂಡ್ ತಗೊಂಡು ನಾನು ಟ್ಯಾಕ್ಸ್ ಅವಾಯ್ಡ್ ಮಾಡ್ಕೋಬಹುದು. ಸೊ ರಿಮೆಂಬರ್, even an ordinary man earning little money also plans to avoid paying tax to the government. ನಮಗೆ ನೈತಿಕತೆ ಇಲ್ಲ ಮತ್ತು ಈ ನೈತಿಕತೆಯನ್ನ ಒಂದು ಸಂಸ್ಕೃತಿಯಾಗಿ ಬೆಳೆಸ್ಕೊಳ್ಬೇಕು ಅನ್ನುವ ಟೋನನ್ನ ನಾನು ಈ ಅರ್ಥಶಾಸ್ತ್ರದಲ್ಲಿ ಕಾಣ್ತೇನೆ. ಹಾಗಾಗಿ ನಾಳೆ ತಾವು ವೆಸ್ಟರ್ನ್ ಫಿಲಾಸಫಿಯನ್ನು ಓದ್ತಾ ಬಂದಾಗ, ವೆಸ್ಟರ್ನ್ ಜುಡಿಸ್ಪ್ರುಡೆನ್ಸ್ ಅನ್ನು ಓದ್ತಾ ಬಂದಾಗ ಒಂದಷ್ಟು ಈ ಅಂಶಗಳಿಗೆ ಗಮನ ಕೊಟ್ರೆ ನಾಳೆ ನಿಮ್ಮ ಪ್ರೊಫೆಷನ್ ಅಲ್ಲಿ ನೀವು ಬಹಳ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಮಾತಲ್ಲಿ ಹೇಳಿ ನನಗೆ 2 ಕಾರಣಗಳಿವೆ. ಮೊನ್ನೆ ತಾನೇ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಆಲೋಚನೆ 73 years of independence ಇದೆ. ಒಂದು ಕಡೆ ಪೊಲಿಟಿಕಲ್ ಸೈನ್ಸ್ ವಿದ್ಯಾರ್ಥಿ ನಾನು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದುವನು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪಾಠ ಮಾಡುವನು, ಪೊಲಿಟಿಕಲ್ ಸೋಶಿಯಾಲಜಿ ಓದುವನು, ಪಾಠ ಮಾಡುವನು. ಇವತ್ತಿಗೂ ಕೂಡ ನಾನು ಬರುವ ಊರಿನಲ್ಲೂ ನೋಡಿದ್ರು ಕೂಡ ಸುಮಾರು ಈಗಾಗಲೇ ನನಗೆ ಒಂದು 50-56 ವರ್ಷ ಆಗಿದೆ. 56 ವರ್ಷದಿಂದ ನೋಡೋದಿದ್ರು 55 ವರ್ಷದಿಂದ ನೋಡ್ತಾ ಇದ್ದೀನಿ. 5 ವರ್ಷದಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾರ ಹತ್ರ ನಮ್ಮ ಊರಿನಲ್ಲಿ ದುಡ್ಡಿತ್ತು ಅವ್ರ ಹತ್ರನೇ ದುಡ್ಡಿದೆ. ಅದೆಲ್ಲೂ ಸ್ಪ್ರೆಡ್ ಆಗಲೇ ಇಲ್ಲ. And that doesn't move. It doesn't go. ಅದಕ್ಕೊಂದಕ್ಕೆ ಮಾತ್ರ ಕೈನೆಟಿಕ್ ಪವರ್ ಇಲ್ಲ. ಎಲ್ಲದಕ್ಕೂ ಕೈನೆಟಿಕ್ ಪವರ್ ಇದೆ. ಕೈನೆಟಿಕ್ ಪವರ್ ಇಸ್ ದ ಪವರ್ ವಿಚ್ ಮೂವ್ಸ್ ಅರೌಂಡ್. ಅದಕ್ಕೊಂದಕ್ಕೆ ಮಾತ್ರ ಇಲ್ಲ. ವೆಲ್ತ್ಗೆ ಮಾತ್ರ ಈ ಶಕ್ತಿ ದೇವರು ಕೊಡಲೇ ಇಲ್ಲ. ಅವ್ರು ಹಂಗೆ ಇದ್ದಾರೆ, ಅದು ಹಂಗೆ ಇಲ್ಲ. ಅವರು ನತ್ತು ಜಾಸ್ತಿ ಆಗಿದ್ದಾರೆ. ಅವರ ಬಾಹುಗಳು ಮೈಸೂರು, ಬೆಂಗಳೂರಿಗೆ ಮತ್ತು ಬೇರೆ ಬೇರೆ ದೇಶಗಳಿಗೆ ಹಂಚಿಕೊಂಡಿದ್ದಾರೆ. They become transnational. They can think of anywhere in the world to die because they have stretched their wings. ಅವರು ಈ ಆಕ್ಟೋಪಸ್ ತರ ಅವರ 10 ಟ್ಯಾಕ್ಟರ್ಸ್ ಗಳನ್ನ ಯಾವ ದೇಶದಲ್ಲಿ ಇಡಬಹುದು ಅದೆಲ್ಲ ಇಟ್ಬಿಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಕಾನ್ಸಂಟ್ರೇಷನ್ ಕಾಣ್ತೀನಿ ನಾನು. ಅಬ್ಸಲ್ಯೂಟ್ಲಿ ಕಾನ್ಸಂಟ್ರೇಷನ್ ಇದೆ. ಹೌದು, ಒಂದಷ್ಟು ಚೇಂಜ್ ಆಗಿದೆ. ನೋಡಿ, ಕೆಲವು ಕಾಸ್ಮೆಟಿಕ್ ಚೇಂಜಸ್ ತಗೊಂಡ್ಬಂದ್ರು. ಹಾಗಾಗಿ ನಾನು ಇದ್ದೇನೆ. I'm a result of a cosmetic change of this state. ಕಾಸ್ಮೆಟಿಕ್ ಚೇಂಜಸ್ ತಗೊಂಡ್ಬಂದ್ರು. ಈ 73 ವರ್ಷದಲ್ಲಿ ಕಾಸ್ಮೆಟಿಕ್ ಚೇಂಜ್ ಆಗಿದೆ. ಅದರ ಒಂದು ಭಾಗ ನಾನು ಇರೋದು. ಅದು ಬಹಳ ನಿಮಗೆ ಅರ್ಥ ಆಗಿದೆ ನಾನು ತಿಳ್ಕೊಂಡಿದ್ದೆ. ತುಂಬಾ ಸಮಸ್ಯೆ ಇದೆ ನನಗೆ. ಡಿಸ್ಟರ್ಬಿಂಗ್ ಇನ್ಇಕ್ವಾಲಿಟಿ. ಹ್ಯೂಮನ್ ರೈಟ್ಸ್ ಬಗ್ಗೆ ಮಾತಾಡ್ತೀನಿ ಅಂತ ನಮ್ಮ ಸ್ನೇಹಿತರು ಇಷ್ಟೆಲ್ಲ ಮಾತಾಡಿ ಆದ್ಮೇಲೂ ಈ ದೇಶದ ಕೆಲವು ಸಮಸ್ಯೆಗಳಿಗೆ ನೀವು ಗಮನ ಹರಿಸಬೇಕು. ನಮ್ಮ ಸರ್, ತುಂಬಾ ರೆಸ್ಪೆಕ್ಟ್ ಇರುವ ಸರ್, ಯಾವತ್ತೂ ನಮ್ಗೆ ಅವಕಾಶ ಮಾಡಿಕೊಡ್ತಾ ಇದ್ರು. SDM ಕಾಲೇಜ್ನಲ್ಲಿ ಪಾಠ ಮಾಡಿದ್ರು. ನಾನು ಅವರ ಗುರುಗಳು ಕೈ ಕಾಲ್ಕೊಂಡ್ಬಿಟ್ಟಿದ್ದೀನಿ. ಪುಸ್ತಕ ಕೊಟ್ಟರು ಮಕ್ಕಳೇ. ಇದು ನಾನು ಸುಮ್ಮನೆ ಓದ್ತಾ ಇದ್ದೆ. ಇದನ್ನ ಲಾ ಕಾಲೇಜಿನವರು ಓದದೆ ಇದನ್ನೆಲ್ಲಾದ್ರೂ ನಾನು ಲೋಧಾ ಕಮಿಟಿ ಚರ್ಚೆಯಲ್ಲಿ ಭಾಗವಹಿಸಿ ನಾನು ಕೂಡ ಇದನ್ನು ಆಲೋಚನೆ ಮಾಡಿದೆ. ಇದನ್ನು ಲಾ ಕಾಲೇಜಲ್ಲಿ ಓದಿದೆ. ಒಬ್ಬ ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಇದನ್ನು ನಾನು ಓದಿದ್ರೆ ನಾನು ಈ ಸಬ್ಜೆಕ್ಟ್ ಅನ್ನು ನಮ್ಮ ವಿವೇಕಾನಂದ ಸರ್ ಕೊಟ್ಬಿಡ್ತೀನಿ. ನಮ್ಮಲ್ಲಿ ಯಾಕೆ ಈ ದೇಶದಲ್ಲಿ ಅಸಮಾನತೆ ಇದೆ? ಅಸಮಾನತೆ ಅಂದ್ರೆ ಏನು ಸರ್? ಯಾಕೆ ಸುಮ್ಮನೆ ಹೇಳ್ತಾರೆ ಎಲ್ಲಿ ಅಸಮಾನತೆ? ನೋಡಿ, ಹೆಣ್ಮಕ್ಳಿಗೆ ಹುಡುಗರಿದ್ದಾರೆ, ಗಂಡ್ಮಕ್ಳಿಗೆ we are all sitting together. We have never even bothered whether it is a Brahmin, scheduled caste, a Muslim, or a Hindu, or a Mohammedan, whatever. We have lived together ಅಂತ ಹೇಳುದು ಬೇರೆ. ಆದ್ರೆ ಒಂದು ಸ್ಟ್ರಕ್ಚರಲ್ ಇನ್ಇಕ್ವಾಲಿಟಿ ನಮ್ಮ ದೇಶದಲ್ಲಿ ಇದು ಸುಮ್ಮನೆ ಟ್ರಾನ್ಸ್ಫಾರ್ಮ್ ಆಗುದಿಲ್ಲ. ಇದು ಪೊಲೀಸ್ ಇಂದ, ಡಿಫೆನ್ಸ್ ಇಂದ ಆಗುದೆ ಅಂತದಲ್ಲ. ಅನ್ಲೆಸ್ ಯು ಟ್ರಾನ್ಸ್ಫಾರ್ಮ್. ಇದಕ್ಕೆ ನಾನು ನಮ್ಮ ಸಂಪ್ರದಾಯ ಬೇಕು ಅಂತ ಹೇಳಿದ್ರು. ಇದಕ್ಕೆ ನಾವು ಇಡೀ ಕಾರ್ಯಕ್ರಮ ಮಾಡುವಾಗ ಯುವಕರನ್ನ ಪರಿಣಾಮಗೊಳಿಸಲಿಕ್ಕೋಸ್ಕರ ಈ ತರ ಸಂಪ್ರದಾಯಗಳನ್ನ ಉಳಿಸಿಕೊಂಡದ್ದು. ಬೆಳಕು ಹಚ್ಚುವುದು, ಪ್ರಾರ್ಥನೆ ಮಾಡುದು, ದೇವರನ್ನು ನೆನಪಿಸ್ಕೊಳ್ಳೋದು. ಯಾಕಂದ್ರೆ ಇಲ್ಲಿ ನಿಮ್ಗೆ ಏನೋ ಬೇರೆ ತರ ನಡೀತದೆ. ಸಾಮಾನ್ಯವಾಗಿ ಅಸಮಾನತೆಯನ್ನು ಹೋಗಲಾಡಿಸುವುದು ಅಂತಂದ್ರೆ ಅದು ನೇರವಾಗಿ ಕಾನೂನಿಂದ ಆಗುವ ಕೆಲಸ ಅಲ್ಲ ಅನ್ನೋದು ಚರಿತ್ರೆಯಿಂದ ಇಲ್ಲಿ ತನಕ ನಾವು ತಿಳ್ಕೊಂಡು ಬಂದಿದ್ದೇವೆ. ನೀವು ಯಾವ ಸಿವಿಲೈಸೇಷನ್ ನೋಡ್ಕೊಂಡ್ ಬನ್ನಿ, ಯಾವ ನಾಗರಿಕತೆ ನೋಡ್ಕೊಂಡ್ ಬನ್ನಿ, ಅಸಮಾನತೆಗೆ ಅದೇ ಡೆಫಿನೇಷನ್ ಇದೆ ಹೊರತು ಅದು ಬದಲಾವಣೆ ಆಗಿಲ್ಲ. ಬದಲಾವಣೆಗೋಸ್ಕರ ನಿಮ್ಮನ್ನು ಕಾಯ್ತಾ ಇದ್ದೀವಿ, ಬದಲಾವಣೆಗೋಸ್ಕರ ಈ ದೇಶ ಕಟ್ತಾ ಇದ್ದೀವಿ, ಬದಲಾವಣೆಗೋಸ್ಕರ ನಿಮ್ಮಂತ ಮಕ್ಕಳನ್ನ ಈ ದೇಶ ಕಂಡಿದೆ. ಹಾಗಾಗಿ in your age, when you become what they are, you will be able to bring changes to all of us. And I'm sure you are able to do it. Deliberate discrimination, leave it, we will have to do this. ಇಷ್ಟೆಲ್ಲ ಮಾಡಿ ನಮ್ಮ ದೇಶದಲ್ಲಿ ಟ್ರೈಬರಿ ಅಂತ ಹೇಳುವುದಿಲ್ಲ, ಇದು ಬಹಳ ಸೀರಿಯಸ್ ಆದ ಪ್ರಾಬ್ಲಮ್. ಬೇರೆ ಬೇರೆ ತರದ ಸಮಸ್ಯೆಗಳಿಗೆ ಅವಕಾಶ ಮಾಡಿಕೊಟ್ಟಿದೆ. ನೆನ್ಪಿಟ್ಕೊಳ್ಳಿ, ನೈತಿಕತೆ ಇಲ್ಲದಿರುವವರು ಮಾತ್ರ ಈ ಅನೈತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುವ ನೈತಿಕತೆ ಪಾಠ ನಾನು ಸರ್ ಕೇಳ್ತಾ ಇದ್ದೆ. ಶುಕ್ರ ನೀತಿ ಸಾರ ಅಂತ ಪುಸ್ತಕ ಇದೆ. ನಾನು ಪ್ಲಾಟೋ ನನ್ನ ಮಕ್ಕಳಿಗೆ ಹೇಳ್ಕೊಡ್ತೇನೆ. ನಾನು ಥಿಯರಿ ಆಫ್ ರೈಟ್ಸ್, ಚಾರ್ಲ್ಸ್ ಡಾರ್ವಿನ್ ಪುಸ್ತಕ
ಚಾರ್ಲ್ಸ್ ಟೇಲರ್ ಪುಸ್ತಕವನ್ನು ನನ್ನ ಮಕ್ಕಳಿಗೆ ಪಾಠ ಮಾಡ್ಕೊಡ್ತೀನಿ. ನಾನು ಬೇಕಾದ ಪೊಲಿಟಿಕಲ್ ಥಿಯರಿ, ಏನೇನು ಪೊಲಿಟಿಕಲ್ ಥಿಯರಿ ಹೇಳ್ಕೊಡ್ತಾ ಇದ್ದೀನಿ ನಾನು ನನ್ನ ಮಕ್ಕಳಿಗೆ. ನಾನು ಇದನ್ನು ಹೇಳ್ಕೊಡ್ತಾ ಇಲ್ಲ. ನಾನು ಯಾವ ಸಂದರ್ಭದಲ್ಲಿ ಹಣವನ್ನ ಇನ್ನೊಬ್ಬರಿಂದ ಪಡ್ಕೊಳ್ಬೇಕು ಅಂತ ಅನಿಸ್ತದೆ, ವಾಟ್ ಇಸ್ ದ ಕಾಂಟೆಕ್ಸ್ಟ್ which motivates me to accept money from you. What is the context? What are those parameters in which I accept money from you? ಇದು ಬಹಳ ಸೀರಿಯಸ್ ಆದ ಪ್ರಶ್ನೆ. ಇದು ನ್ಯಾಯಾಲಯದಲ್ಲಿ ಆಗ್ತಾ ಇದೆ, ಇದು ನಮ್ಮ ನ್ಯಾಯ, ನಮ್ಮ ಕಾನೂನು ಮಾಡುವ ಜಾಗದಲ್ಲಿ ನಡೀತಾ ಇದೆ, ಎಲ್ಲೆಲ್ಲೋ ನಡೀತಾ ಇದೆ. ನಾವು ಪವಿತ್ರ ಅಂತ ಹೇಳುವ ಪವಿತ್ರ ಕೇಸ್ ಅಲ್ಲ. ಯು ನೋ ವಾಟ್ ಇಸ್ ಪವಿತ್ರ ಕೇಸ್? ರಿಸರ್ವೇಶನ್ ಇದು ಪವಿತ್ರ ಅಲ್ಲ. ನಾವು ಬಹಳ ಹೋಲಿ ಪ್ಲೇಸ್ ಅಂತ ಹೇಳುವ ಟೆಂಪಲ್ಗಳಲ್ಲಿ ನಡೀತು, ಕೇರಳದಲ್ಲಿ ನಡೀತು, ತಮಿಳುನಾಡು ನಡೀತು, ಆಂಧ್ರ ಪ್ರದೇಶ ನಡೀತು. ನಾವು ನಮ್ಮ ಇವ್ರಿಗೂ ಬಿಡಲಿಲ್ಲ, ವೆಂಕಟೇಶ್ವರನಿಗೂ ಬಿಡಲಿಲ್ಲ. ಹಾಗಾಗಿ ಆಲೋಚನೆ ಮಾಡಿ, ಬ್ರೈಬರಿ ನಮ್ದೇನೋ ಒಂದು ಸಣ್ಣ ವೀಕ್ನೆಸ್ ಇದೆ. ಇದಕ್ಕೊಂದೇ ಒಂದು ದಾರಿ ಮಕ್ಕಳೇ, ಇದನ್ನು ಹೇಳ್ತೀನಿ ಕೇಳಿ. ನಾವು ಹೊಸ ರೀತಿಯ ಪಾಠ ಪ್ರವಚನಗಳನ್ನ ಇವತ್ತು ಮಾಡಬೇಕಾಗಿದೆ. ಈ ಕಾರಣದಿಂದಲೇ ಬಹುಶಃ ನಮ್ಮ ಕಾಲೇಜ್ನಲ್ಲಿ ರವೀಂದ್ರ ಸರ್ ದೊಡ್ಡ ಪ್ರಾಜೆಕ್ಟ್ ಹಾಕೊಂಡಿದ್ದಾರೆ. ನ್ಯೂ ಎಜುಕೇಶನ್ ಪಾಲಿಸಿ ಒಂದು ಸೆಮಿನಾರ್ ಬರ್ತಾ ಇದೆ. ಅಲ್ಲಿ ನಮ್ಗೆ ಅದ್ರ ಬಹುಶಃ ಅರ್ಥ ಆಗುತ್ತೆ ಯಾಕೆ ನ್ಯೂ ಎಜುಕೇಶನ್ ಪಾಲಿಸಿ ನಿಮ್ಮನ್ನ ಕಂಪ್ಲೀಟ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದೆ ಅಂತ ನಾನು ತಿಳ್ಕೊಂಡೆ. ಅದು ತೊಂದರೆ ಮನೆಗೆ ಬಿಟ್ಬಿಡೋಣ. ಈಸ್ ಕನ್ಸಿಡರ್ಡ್ ಆಸ್ ವುಮೆನ್ ರೈಟ್. ಇಂಟ್ರೆಸ್ಟಿಂಗ್ಲಿ ಲಾಸ್ಟ್ ಒಂದು ಸಣ್ಣ NGO ಕೆಲಸ ಮಾಡ್ತಾ ಇದೆ ಈ ದೇಶದಲ್ಲಿ. ಬಹುಶಃ ಇವತ್ತು ಅದು ವಿದ್ಯಾರ್ಥಿಗಳ ಮಟ್ಟದಲ್ಲಿದೆ, ನಾಳೆ ಅದು ಆಗಬಹುದು. ಅದು ಏನ್ ಮಾಡುತ್ತೆ ಅಂತಂದ್ರೆ ಸೋಷಿಯಲ್ ಹಾರ್ಮನಿಗೆ ಸಂಬಂಧಪಟ್ಟಾಗೆ ಕೆಲಸ ಮಾಡ್ತಿದ್ರೆ, ತಾವೆಲ್ಲ ಓದಿದ್ದೀರಿ ಕೇಳ್ಕೊಡ್ತೀರಿ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಪ್ರತಿಯೊಬ್ಬ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಸರ್ ಹೇಳ್ತಾ ಇದ್ರು, ನಾನು ಇದೇ ಕಾಲೇಜ್ ನಾಳೆ ವಿದ್ಯಾರ್ಥಿ, ನಾನು ಇದೇ ಕೆಲಸ. ಈಗ ಏನ್ ಮಾಡ್ತಾ ಇದೀರಿ ಸರ್, ಅವ್ರು ಫ್ಲಡ್ ಬಂತು, ನನ್ಗೆ 10 ರೂಪಾಯಿ ಕೊಡಿ, 5 ರೂಪಾಯಿ ಕೊಡಿ, ನಿಮ್ಮ ಹೆಸರು ಬರ್ಬಿಡಿ, ಈ ಡಬ್ಬದಲ್ಲಿ ಹಾಕಿ ಅವ್ರಿಗೆ ಕೊಡೋಣ, ಬೆಡ್ಶೀಟ್ ಕೊಡಿ, ಅಂಗಿ ಕೊಡಿ, ಚಪ್ಪಲಿ ಕೊಡಿ, ಟೂತ್ ಪೇಸ್ಟ್ ಕೊಡಿ, ಏನೆಲ್ಲ ಕೊಡಿ ಅಂತ ಕೇಳಿ ನಾವು ಕೇಳ್ಕೊಂಡ್ ಬರ್ತೀವಲ್ಲ. ಈ ಸೋಷಿಯಲ್ ಹಾರ್ಮನಿ ಗ್ರೂಪ್ ಏನ್ ಮಾಡ್ತಾ ಇದೆ ಅಂತಂದ್ರೆ ಇಟ್ ಗೋಸ್ ಟು ಎವ್ರಿ ಹೌಸ್, ಡೋರ್ ಸ್ಟೆಪ್ ಟು ಡೇ. ಶುರುವಾಗಿದೆ, ಇದು ಮಹಾರಾಷ್ಟ್ರದಲ್ಲಿ ಶುರುವಾಗಿದೆ. ಮಹಾರಾಷ್ಟ್ರ ಇಸ್ ಅ ನೈಸ್ ಪ್ಲೇಸ್ ಟು ಸ್ಟಾರ್ಟ್ ವಿತ್. ಐ ಟೆಲ್ ಯು ವೈ. ಮಹಾರಾಷ್ಟ್ರದಲ್ಲಿ ಶುರುವಾಗಿದೆ ಅಂಡ್ ಇಟ್ ರಿಕ್ವೆಸ್ಟ್ ಎವ್ರಿಬಡಿ ಟು ಪೇ ಟ್ಯಾಕ್ಸ್ ಫೇತ್. ಎಷ್ಟು ಚೆನ್ನಾಗಿದೆ ನೋಡಿ ಮಕ್ಕಳೇ. ನಾವು ಈಗ ಮಕ್ಕಳು ಬೇರೆ ಬೇರೆ ತರದ ಅಭಿಯಾನಗಳು ಶುರುವಾಗಿದೆ. ಮಕ್ಕಳು ಮಾಡಿದ್ದನ್ನು ನೋಡ್ತೇವೆ. ನಮಗೆ ಡೆಂಗು ಬರೋದು ಬೇಡ, ಕಾಲರಾ ಬರೋದು ಬೇಡ, ಡೆಡ್ಲಿ ಡಿಸೀಸಸ್ ಬರೋದು ಬೇಡ, ಮನೆ ಮನೆಗೆ ಟ್ಯಾಬ್ಲೆಟ್ ತಗೊಂಡ್ಬರ್ತಾರೆ ನಮ್ಮ ಮಕ್ಕಳು. ನಾವೆಲ್ಲ ಸಣ್ಣ ಸಣ್ಣ ಮಕ್ಕಳು ನರ್ಸಿಂಗ್ ನಲ್ಲಿ ಇರೋರು ದಿವಸ ಮಂಗಳೂರಿಗೆ ತಗೊಂಡು ಬಂದ್ಕೊಡ್ತಾರೆ. ಇದೇ ಅಭಿಯಾನ ಈಗ ಶುರುವಾಗಿದೆ. ನಿಮ್ಮ ಮನೆಗಳನ್ನ ನೋಡ್ಕೊಂಡು ವೋಟರ್ಸ್ ಲಿಸ್ಟ್ ನಲ್ಲಿ ತಗೊಂಡು ಧರ್ಮ ಏನ್ ಕೆಲಸ ಮಾಡ್ತಾರೆ, ಗವರ್ಮೆಂಟ್ ಎಂಪ್ಲಾಯಿ ಹಾಗೆ ಅವ್ರ ಹತ್ರ ಹೋಗ್ಬೇಕು. ಅವ್ರ ಹತ್ರ ಒಂದು ಲಿಸ್ಟ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ನಿಮ್ಮೆಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ನಿಮ್ಮ ಮನೆ ಮುಂದೆ ಬರ್ತಾರೆ. ನಿಮ್ಗೊಂದು ಹೂ ಕೊಟ್ಟು ಪ್ರೀತಿಯಿಂದ ಸರ್ ದಯವಿಟ್ಟು ಟ್ಯಾಕ್ಸ್ ಅನ್ನ ಫೇಸ್ಫುಲಿ ಕೊಡಿ. ಎಂತ ಅಭಿಯಾನ ಅಂತಂದ್ರೆ ಅದಕ್ಕೆ ನಾನು ಅಲ್ಲಿ ಬರ್ತಿದ್ದೀನಿ. Paying tax today is a movement and it's going to be a movement. It's going to be a social movement and where you and me are going to be part of it. I'm sure this is going to definitely give a result. This is going to definitely give us a major result. Last one. I'll stop it. ನಮ್ಮಲ್ಲಿ ಒಂದು ಸಣ್ಣ ಫ್ಯೂರಲ್ ಆಟಿಟ್ಯೂಡ್ ಇದೆ. ಇದನ್ನು ಹೇಳಲೇಬೇಕು, ನಾನು ಇದನ್ನು ಹೇಳ್ಬಿಡ್ತೀನಿ. ಯಾರಿಗಾದ್ರೂ ನೋವಾದ್ರೆ ದಯವಿಟ್ಟು ಕ್ಷಮಿಸಬೇಕಂತಂದ್ರೆ ಈ ಆಟಿಟ್ಯೂಡ್ ಬಹಳ ಸೀರಿಯಸ್ ಅದ ಪ್ರಾಬ್ಲಮ್. ನಮ್ಮೊಂದು ಸಣ್ಣ ಇದೆ, ಅದೊಂದು ಸಣ್ಣ ಲೆಗಸಿ ಇದೆ ನಮ್ಮ ಹತ್ರ. ಏನಂತಂದ್ರೆ ನಮಗೆ ಎಲ್ಲ ಬೇರೆಯವರು ಮಾಡ್ಬೇಕು, ನಾವು ಮಾಡೋಂಗಿಲ್ಲ. ಟ್ಯಾಕ್ಸ್ ಯಾರು ಕೊಡ್ಬೇಕಂದ್ರೆ ಅವ್ರು ಟ್ಯಾಕ್ಸ್ ಕೊಡ್ಬೇಕು, ನಾನು ಕೊಡೋಂಗಿಲ್ಲ ಅಂತ ಹೇಳುವ ಒಂದು ಸಣ್ಣ ಆಟಿಟ್ಯೂಡ್ ನಲ್ಲಿ ಪ್ರಾಬ್ಲಮ್ ನಮ್ಮಲ್ಲಿ ಇದೆ. ನೆನ್ಪಿಟ್ಕೊಳ್ಳಿ, ಯಾರಿವತ್ತು ನಮಗೆ ಕೆಲಸ ಮಾಡಬೇಕು. ಬರಗಾಲ ಬಂದ್ರೆ ಡೆಪ್ಯೂಟಿ ಕಮಿಷನರ್ ಬಂದು ಕೆಲಸ ಮಾಡಬೇಕು. ಏನಾದ್ರು ಸಮಸ್ಯೆ ಆದ್ರೆ ಡೆಪ್ಯೂಟಿ ಕಮಿಷನರ್ ಬರಬೇಕು. ಒಂದು ಸಣ್ಣ ರಸ್ತೆಯಲ್ಲಿ ಅಪಘಾತ ಆಗಿ ಪೊಲೀಸ್ ಬರಬೇಕು. ವೈ ಆರ್ ಯು ಎಕ್ಸ್ಪೆಕ್ಟಿಂಗ್ ದೆಮ್ ಟು ಡೂ ದಿಸ್? Why is that you think that they have something to do rather than you? ನಮ್ಮಲ್ಲಿ ಒಂದು ದೊಡ್ಡ ಸಣ್ಣ ಸಮಸ್ಯೆ ಪ್ರಾರಂಭ ಆಗಿದೆ. That means inherently, without your knowledge, you think, in your life, state is very, very important. ಹಾಗೆ ಒಂದು ಸಣ್ಣ ಗಲಾಟೆ ಆಗಲಿ, ನನಗೂ ಹೆಣ್ಮಗಳು ಗಲಾಟೆ ಆಗಲಿ, ನನಗೂ ಈ ಬ್ರದರ್ಗೂ ಗಲಾಟೆ ಆಗಲಿ, I immediately expect police officer to come and settle. ಅಥವಾ ನನಗೆ ನಾಳೆ ಒಬ್ಬರು ಲಾಯರ್ ಬರಬೇಕಾಗುತ್ತೆ, ಒಬ್ಬರು ವಕೀಲರು ಬರಬೇಕಾಗುತ್ತೆ. ನೀವು ಮಧ್ಯಸ್ಥಿಕೆ ವಹಿಸಿಕೊಳ್ಳುವ ಒಂದು ಹೊಸ ಸಂಪ್ರದಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾವ ಮಧ್ಯಸ್ಥಿಕೆ ಬೇಕು ನಿಮಗೆ? ನೀವು ಸುಮ್ಮನೆ ಆರ್ಡಿನರಿ ಮಧ್ಯಸ್ಥಿಕೆ ಬೇಡ. ನೀವು ಬಂದ್ರೆ ಇವ್ರು ಬಂದ್ರೆ ಇವರು ಈ ಜಾತಿಯವರು ನಮ್ಗೆ ಯಾಕೆ ಇರ್ಬೇಕು, ಅವ್ರು ಬಂದ್ರೆ ಅವ್ರು ಆ ಧರ್ಮದವರು ನಮ್ಗೆ ಯಾಕೆ ಬೇಕು? ಒಂದು ಸೆಕ್ಯುಲರ್ ಮಧ್ಯಸ್ಥಿಕೆ ಬೇಕು. ಹಾಗಾಗಿ ಪೊಲೀಸ್, ಹಾಗಾಗಿ ರಾಜ್ಯ, ಹಾಗಾಗಿ ಮಂತ್ರಿ, ಇನ್ಚಾರ್ಜ್ ಮಿನಿಸ್ಟರ್, ಡೆಪ್ಯೂಟಿ ಕಮಿಷನರ್, ತಹಶೀಲ್ದಾರ್, whenever you have a problem, ದೇವ್ರ ಹತ್ರ ಅಯ್ಯೋ ಯಾಕಪ್ಪ ಮಳೆ ರಾಯ ಬಂದು ಇಡೀ ಗುಡ್ಡ ಕಸಿಬಿಟ್ಟೆ, ಕೊಡುಗನ ಹಾಳು ಮಾಡ್ಬಿಟ್ಟೆ ಅಂತ ನೀವು ದೇವ್ರ ಹತ್ರ ಕೇಳ್ಕೊಳ್ಳೋ ಬದಲು ನೀವು ಡೆಪ್ಯೂಟಿ ಕಮಿಷನರ್ ಯಾಕೆ ಭಯ ಮಾಡ್ತಾ ಇದ್ದೀರಿ? ಅವ್ರಿಗೆ ಬೈತಾ ಇದ್ದೀರಿ. ಈಸ್ ರೆಸ್ಪಾನ್ಸಿಬಲ್ ಅಂತ
ಅದಕ್ಕೆ ಅದೊಂದು ಸಣ್ಣ ಇದೆ. State is becoming increasingly important these days, and you made the state so important, and that's why you expect state to do this and don't do this. ಪ್ರತಿ ಒಂದಕ್ಕೂ ಸ್ಟೇಟ್ ಭಾಗವಹಿಸಬೇಕು. ಅಡಿಕೆ ಮರಕ್ಕೆ ಕೊಳೆ ರೋಗ ಬಂತು, ಕೊಡಿ ಸ್ಟೇಟ್ ಇಂದ ಕಾಂಪನ್ಸೇಷನ್ ಕೊಡಿ. ಅಡಿಕೆ ಮರದಲ್ಲಿ ಫಸಲು ಬಂದಿಲ್ಲ, ಕೊಡಿ ಕಾಂಪನ್ಸೇಷನ್ ಕೊಡಿ. ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಸ್ಟೇಟ್ ಫ್ರಮ್? ಇದು ನೀವು ಸ್ಟೇಟ್ ಇಂದ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತಂದ್ರೆ ನಿಮ್ಮಿಂದ ಸ್ಟೇಟ್ ಎಕ್ಸ್ಪೆಕ್ಟ್ ಮಾಡೋದನ್ನು ನೀವು ಸರಿಯಾಗಿ ಮಾಡಬೇಕಾಗುತ್ತೆ. ನೀವು ಬರೀ ಕೇಳೋದು ಮಾತ್ರ ಅಲ್ಲ, ನಿಮ್ಮ ಡ್ಯೂಟಿ ಕೂಡ ಬಹಳ ಮುಖ್ಯ ಆಗುತ್ತೆ. ಗೋ ಬ್ಯಾಕ್ ಟು ದಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆರ್ಟಿಕಲ್ 51 ಓದ್ಕೊಂಡು ಬನ್ನಿ ಮಕ್ಕಳೇ, ಮತ್ತೆ ಓದಿ, ಮತ್ತೆ ಓದ್ತಾ ಬನ್ನಿ. ಅಲ್ಲಿ ಏನಿದೆ? ಅಲ್ಲಿ ಶಿಯರ್ ಧರ್ಮ ಗ್ರಂಥ ಇದೆ, ಅಲ್ಲಿ ನಿಮ್ಮ ಸಂಸ್ಕೃತಿ ಇದೆ, ನಿಮ್ಮ ನೈತಿಕತೆ ಇದೆ, ಮತ್ತು ನಿಮ್ಮಿಂದ ಆಗಬಹುದಾದ ಕರ್ತವ್ಯಗಳ ಬಗ್ಗೆ ನಿಮ್ಮ ಜವಾಬ್ದಾರಿಯನ್ನ, ಸಾಮಾಜಿಕ ಜವಾಬ್ದಾರಿಯನ್ನ ಹೇಳುವ ಒಂದು ಕೆಲಸ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗಾಗಿ ಸ್ಟೇಟ್ ನಿಮ್ಗೆ ಬರಬೇಕು ಅಂತಂದ್ರೆ, ಅಪಘಾತ ಆದಾಗ ಸ್ಟೇಟ್ ನಿಮಗೆ ಬೇಕು ಅಂತಂದ್ರೆ, ಸ್ಟೇಟ್ ಕೆಲಸ ಮಾಡಲಿಕ್ಕೆ ನೀವು ಚಾಲನೆ ಕೊಡಿ. ನೀವು ಸ್ಟೇಟ್ ಕೆಲಸ ಮಾಡಲಿಕ್ಕೆ ಚಾಲನೆ ಕೊಡಬೇಕು ಅಂತಂದ್ರೆ ನಿರಂತರವಾಗಿ ಟ್ಯಾಕ್ಸ್ ಅಂತೆ. ಕೊಡುದಿಲ್ಲ, ನನ್ನ ಫ್ರೆಂಡ್ ಶುರು ಮಾಡ್ತಾರೆ. ಕೊಟ್ಟಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ ಅಂತ ನನ್ನ ಫ್ರೆಂಡ್ ಶುರು ಮಾಡ್ತಾರೆ. I think there is a last one, even if it is last one, yeah. God save tax. ಮನುಷ್ಯರಂತೂ ಸೇವ್ ಮಾಡೋದಿಲ್ಲ ಅಂತ ಗೊತ್ತು ನನಗೆ, ಮತ್ತು ಸೇವ್ ಮಾಡೋದಿಲ್ಲ. ಈಗಾಗಲೇ ನಮಗೆ ಗೊತ್ತಿದೆ ಯೂನಿವರ್ಸಲ್ ಕೇಸಸ್ ಅಂತ ನಮ್ಮಲ್ಲಿ ಕೇಳಿದೆ. ನನಗೆ GST ಅಂತಂದ್ರೆ ಗಾಡ್ ಸೇವ್ ಟ್ಯಾಕ್ಸ್. ಇದು ನನಗೆ ನಾನು ತಿಳ್ಕೊಂಡಿದ್ದು. ಯಾಕಂತಂದ್ರೆ ಟ್ಯಾಕ್ಸ್ ಇಲ್ಲದೆ ಈ ದೇಶದಲ್ಲಿ ಇವತ್ತು ಏನು ಮಾಡೋಕ್ಕಾಗಲ್ಲ. ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರ ಭಾಷಣ ಕೇಳಿದೆ ನಾನು, ಅವರ ಮಾತುಗಳನ್ನು ಕೇಳ್ತಾ ಇದ್ದೆ ನಾನು, ಪಬ್ಲಿಕ್ ಅಡ್ರೆಸ್ ನೋಡ್ತಾ ಬಂದೆ ನಾನು. I think she is trying to say that, we are not going to trouble you. Even if you raise tax, we are not going to trouble you. Don't take it as a face value. Sir ಹೇಳ್ತಾ ಇದ್ದೆ ನಾನು. She has something in her. ತಪ್ಪು ಮಾಡಿದ್ರೆ ಅದು ಬ್ರಹ್ಮ ಆಗಲಿ, ನಾನು ಅವ್ರಿಗೆ ಪನಿಷ್ಮೆಂಟ್ ಕೊಡ್ತೀನಿ ಅನ್ನುವ ಮಾತು ಅದರ ಒಳಗಡೆ ಇದೆ. ದಯವಿಟ್ಟು ಓದಿ ಅದನ್ನ. ನೀವು ಏನೇ ಮಾಡಿ ತಪ್ಪು ಮಾಡಿ ನಿಮ್ಗೆ ಮಾಡಲ್ಲ, ನಾನು ಆರ್ಬಿಟ್ರರಿ ಅರೆಸ್ಟ್ ಮಾಡೋಕೆ ಬಿಡಲ್ಲ ಅಂತ ಶುರು ಮಾಡಿದಾರೆ ಅವರು. ಅದರ ಅರ್ಥ ಅರೆಸ್ಟ್ ಮಾಡೋದಿಲ್ಲ ಅಂತ. ಅರೆಸ್ಟ್ ಮಾಡೋದು ಬಿಡೋದು ಬೇರೆ ಏಜೆನ್ಸಿ. They will see the merit of the case and then they'll decide whether to be arrested and punished. ಬಹಳ ಸೀರಿಯಸ್ ಆಗಿದೆ ಅದು. ಸುಮ್ಮನೆ ನಗೋಕ್ಕದ ಮಾತಲ್ಲ ಅದು. ಅದ್ರ ಹಿಂದ್ಗಡೆ ಸೀರಿಯಸ್ನೆಸ್ ಇದೆ. ನಾವು ಅದನ್ನ ಈಸ್ ಮಾಡ್ತೀವಿ ಅಂತಂದ್ರೆ, ಅದನ್ನ ತುಂಬಾ ಫ್ಲೆಕ್ಸಿಬಲ್ ಆಗಿ ನೋಡ್ತೀವಿ ಅಂತಂದ್ರೆ ಅದು ಹಾಗೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸ್ನೇಹಿತರೆ, ಲಾ ಪ್ರೊಫೆಷನ್ ಬಹಳ ಅದ್ಭುತವಾದದ್ದು. ಅದೆಷ್ಟೋ ಜನ ನ್ಯಾಯ ಸಿಗ್ಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಸಾಮಾಜಿಕವಾಗಿ ನಿಮ್ಮನ್ನು ನೀವು ರೂಟ್ ಮಾಡ್ಕೋಬೇಕಾಗಿದೆ. ನಮ್ಮದಷ್ಟು ದೇವರು ನಮಗೆ ಕೊಟ್ಟಿರುವ ಈ ಬದುಕನ್ನ ಒಂದಷ್ಟು ಜನರಿಗೆ ಒಳ್ಳೆದಾಗುವಾಗ ಮಾಡ್ಕೋಬೇಕಾಗಿದೆ. ನೀತಿ ಪಾಠ ದಯವಿಟ್ಟು ಹೇಳ್ತಾ ಇಲ್ಲ ನಾನು. ಐ ಆಮ್ ನಾಟ್ ಕನ್ಫ್ಯೂಸಿಂಗ್ ಲಾ ಇಂಟು ದಿ ಎಥಿಕ್ಸ್ ಆಸ್ ವೆಲ್, ಬಟ್ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಯಂಗ್ಸ್ಟರ್ಸ್ ನಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಬಹುದು, ಎಲ್ಲದರೂ ಜೊತೆಗೂ ಒಂದಷ್ಟು ಮಾನವೀಯತೆಯನ್ನು ನಾವು ಬೆಳೆಸ್ಕೊಳ್ಬೇಕಾಗುತ್ತೆ. ಅದು ಹೇಗ್ ಸಾಧ್ಯ ಅಂತಂದ್ರೆ ಈ ತರ ಮೌಲ್ಯಗಳು ನಮ್ಗೆ ಬೇಕಾಗುತ್ತೆ. ಮೌಲ್ಯರಹಿತ ವೃತ್ತಿ ಬಹಳ ಸಮಸ್ಯೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಒಬ್ಬ ಅಧ್ಯಾಪಕನಾಗಿ ನಾನು ಮೌಲ್ಯರಹಿತ ಬದುಕನ್ನ ಮಾಡಿದ್ರೆ ಕಷ್ಟ ಆಗ್ಬೋದು ನನಗೆ. ಹಾಗಾಗಿ ಕೌಟಿಲ್ಯ ಹೇಳಿತ್ತು, ನಿನಗೆ ಪನಿಷ್ಮೆಂಟ್ ಸಿಗುತ್ತೆ, ನಿನಗೆ ತೃಪ್ತಿ ಸಿಗುದಿಲ್ಲ, ನೀನು ಸಾಯುವಾಗ ವಿಚಿತ್ರವಾಗಿ ಸಾಹಿತ್ಯ, ನಿನಗೆ ಶಾಂತಿ ಇಲ್ಲ, ನಿನಗೆ ನಿದ್ರೆ ಬರೋದಿಲ್ಲ ಅಂತಲ್ಲಿ ಎಚ್ಚರಿಸಿರೋದು ಕಾಣುತ್ತೆ ನನಗೆ. ಬಹುಶಃ ಅದೇ ಇರಬೇಕು. ನಮ್ಗೆ ನರಕ ಸ್ವರ್ಗ ಅಂತ ಏನಿಲ್ಲ, ಇಲ್ಲೇ ಎಲ್ಲ ಅನುಭವಿಸ್ತೀವಿ ಅನ್ನೋ ಒಂದು ವಾಸ್ತವಿಕ ಮಾತು ಕೇಳಿದ್ದೆ. ಹಾಗಾಗಿ ಲೆಟ್ ಅಸ್ ಪ್ರೇ ಗಾಡ್ ದಟ್ ಆಲ್ ಆಫ್ us are going to take care of our country. ಆ ಕಂಟ್ರಿನ ಟೇಕ್ ಕೇರ್ ಆಫ್ ಮಾಡೋದು ಅಂತಂದ್ರೆ ಎಲ್ಲರಿಗೂ ಚೆನ್ನಾಗಿ ನೋಡ್ಕೊಳ್ಳೋದು, ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡೋದು. ನಿಮ್ಮ ಕರ್ತವ್ಯವನ್ನ ಚಾಚೂ ತಪ್ಪದೆ ಸ್ಪಷ್ಟವಾಗಿ ದೇವರಿಗೆ ಮೆಚ್ಚುವ ಹಾಗೆ ಕಾರ್ಯನಿರ್ವಹಿಸಿದ್ರೆ ಎಷ್ಟೋ ಸಮಸ್ಯೆಗಳು ಇಲ್ಲಿ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ನನ್ನ ಮಾತುಗಳು